ಏನೋ ಮಚ್ಚಿ ಎಲ್ಲ ಕಡೆ ಇದೇ ಹಾಕ್ಬಿಟ್ಟವ್ರೆ. ನಾವು ಇವೆಲ್ಲ ಫಾಲೋ ಮಾಡ್ತೇವೇನೋ ಬರ್ರೋ. ನಮ್ಗೆಲ್ಲ ಬರೋ ಇವೆಲ್ಲ. ಏನೋ ಇದು. ಏನೋ ಮಚ್ಚ, ಏನೋ ಇದು, ಏನೇನೋ ಹಾಕ್ಬಿಟ್ಟವ್ರೆ. ಒಂದು ಫೋನ್ ನೋಡಂಗಿಲ್ಲ, ಸಿಗರೇಟ್ ಸೇದಂಗಿಲ್ಲ. ಯಾವುದೋ ಈ ಕಾಲೇಜಲ್ಲಿ ಇರಬೇಕು ಗೊತ್ತಾ ಮಚ್ಚ, ಕಾಲೇಜ್ ಅಂದ್ರೆ ಮಚ್ಚ ಮಚ್ಚಿ ಮಸ್ತಾಗಿರ್ಬೇಕು ಕಾಲೇಜು. ಮಾತಾಡಕ್ಕಿಲ್ವಾ? ಇವ್ರದ್ದೆಲ್ಲ ಡೈಲಿ ಇದೇ ಆಗೋಯ್ತು. ಒಂದೆಲ್ಲ ಒಂದು ದಿವಸ ಮಾಡ್ತೀನಿ ಇವ್ರಿಗೆ. ನೋ ಮಚ್ಚಿ ಇಲ್ಲೇ ಕೂತ್ಕೊಳ್ಕಣ. ಮನೆ 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 ಬಲು ಮನೆ. ಆಯ್ತು. ಇವ್ರದ್ದೆಲ್ಲ ಬರೀ ಇದೇ ಆಗೋಯ್ತು. ಸುಮ್ಮನೆ ಕುತ್ಕೊಂಡ್ರೆ ಆಗಲ್ಲ, ಇವ್ರಿಗೆ ಸರಿಯಾಗಿ ಮಾಡಬೇಕು. ಇನ್ಯಾವತ್ತು ಯಾವ ಹುಡುಗಿರ್ ಸವಾಸಕ್ಕೂ ಹೋಗ್ಬಾರ್ದು. ಮಚ್ಚ ಸುಮ್ಮನೆ ಕೂತ್ಕೊಳ್ಕಣ, ಏನಾರು ಮಾಡ್ಬೇಕು, ಏನೋ ಮಾಡೋ ಮಚ್ಚ. ನಿನ್ನ ಆಸೆನೇ ನನ್ನ ಆಸೆ. ಇರು ಮಚ್ಚ, ನೋಡು ಮಚ್ಚ, ಹಂಗೆ ಮಾಡ್ತೀನಿ ಇವಾಗ. ಆಯ್ತು ಮಾಡು ಮಚ್ಚ. ಸ್ವಲ್ಪ ದೊಡ್ಡ ತಗೊಳ್ಳೋ, ಎಸಿ ಹೇಳ್ತೀನಿ, ಮುಂದೆ ಮಾಡು. ನೋಡು ಮಚ್ಚ ಇವಾಗ ಹಂಗೆ ನೋಡು. ಏನ್ರೋ ನಿಮ್ಗೆಲ್ಲ ಮಾನ ಮರ್ಯಾದೆ ಇಲ್ವಾ? ಮಚ್ಚ ನೋಡ. ಏನೋ ಮಾಡ್ತ್ಯಾ? ಏನೇ ಮಾಡ್ತ್ಯಾ? ಏನ್ ಮಾಡ್ತ್ಯಾ? ಏನೇ ಮಾಡ್ತ್ಯಾ? ತಾಳ್ಮೆ ಪರೀಕ್ಷೆ ಮಾಡಬೇಡಿ ಅಂದ್ರು ಮಾಡಿದ್ರಿ ಅಲ್ವಾ? ಇವಾಗ ನಿಮ್ಗೈತೆ. ಬಂದ್ರೋ ನಿಮ್ಗೈತೆ. ಒಂದು ಹುಡುಗಿ ಸೈಲೆಂಟಾಗಿದ್ದಾಳೆ ಅಂದರೆ ಅವಳು ದುರ್ಬಲೆ ಅಂತ ಅಲ್ಲ, ಅದು ಅವಳ ಕೊನೆ ಎಚ್ಚರಿಕೆ. ಈ ಮಾತು ನಾನು ನನ್ನಂಥ ಎಲ್ಲ ಹೆಣ್ಮಕ್ಳಿಗೆ ಹೇಳ್ತಿದ್ದೀನಿ. ನೀವು ಇಂಥವ್ರಿಗೆ ಭಯಪಟ್ಟು ಸುಮ್ಮನೆ ಇದ್ದರೆ ಅದು ನಿಮ್ಮನ್ನ ಇನ್ನೂ ಕುಗ್ಸುತ್ತೆ. ಅದೇ ನಂತರ ರಚ್ಚಿಗೆದ್ರೆ ತಪ್ಪು ಮಾಡೋರನ್ನ ಬಗ್ಸುತ್ತೆ. ನಿಮಗೂ ಈ ಥರ ಘಟನೆಗಳಾದರೆ ನಿಮ್ಮ ಅಪ್ಪ ಅಮ್ಮ ಅಥವಾ ಕಾಲೇಜ್ ಲೆಕ್ಚರ್ ಪ್ರಿನ್ಸಿಪಲ್ಗೆ ಇನ್ಫಾರ್ಮ್ ಮಾಡಿ. ಇದು ನನ್ನ ಹಕ್ಕು, ನಮ್ಮೆಲ್ಲರ ಹಕ್ಕು. ಸೇ ನೋ ಟು ರ್ಯಾಗಿಂಗ್.